ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕೇಸ್ ವರ್ಕರ್ ಆದವರು ಡಿಡಿಒ ಅಪ್ರೂವ್ ಮಾಡಿ ಫಾರ್ವರ್ಡ್ ಮಾಡಿರೋ ಬಿಲ್ ಅನ್ನ ಯಾವ ರೀತಿ ಪ್ರಿಂಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ಪಾತ್ ಬಂದು ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಪ್ರಾಸೆಸ್ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್. ಸೊ ಇಲ್ಲಿ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕೇಸ್ ವರ್ಕರ್ ಅವರ ವರ್ಕ್ ಲಿಸ್ಟ್ ಅಂತ ಕಾಣ್ತಾ ಇದೆ. ಸೊ ಇಲ್ಲಿ ಟೋಕನ್ ನಂಬರ್ ಕೂಡ ನಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ. ಆ ಟೋಕನ್ ನಂಬರ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆ ಬಿಲ್ ಡೀಟೇಲ್ಸ್ ಎಲ್ಲ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ಟೋಕನ್ ನಂಬರ್ ಕೂಡ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ಮ್ಯಾನ್ಯುವಲ್ ಟೋಕನ್ ನಂಬರ್ ಇದೆ. ಸೊ ಇಲ್ಲಿ ಮ್ಯಾನ್ಯುವಲ್ ಟೋಕನ್ ನಂಬರ್ ನಾನು ಇವಾಗ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮ್ಯಾನ್ಯುವಲ್ ಟೋಕನ್ ನಂಬರ್ ಎಂಟ್ರಿ ಮಾಡಿದ್ದೀನಿ. ಹಾಗೆ ನಿಮಗೆ ಇಲ್ಲಿ ಅನಕ್ಷರ್ ಕಾಣ್ತಾ ಇದೆ. ಸೊ ಇಲ್ಲಿ ಅದರಗಡೆ ಪ್ರಿಂಟ್ ಅಂತ ಆಪ್ಷನ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಾನು ಇವಾಗ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅನಕ್ಷರ್ ಡೀಟೇಲ್ಸ್ ಒಂದು PDF ಫಾರ್ಮೆಟ್ ಅಲ್ಲಿ ನಮಗೆ ಇಲ್ಲಿ ಓಪನ್ ಆಗಿದೆ. ಸೊ ಕೇಸ್ ವರ್ಕರ್ ಅವರು ಇದನ್ನ ಪ್ರಿಂಟ್ ತಗೋಬೇಕು. ಸೊ ಪ್ರಿಂಟ್ ತಗೊಂಡ್ಮೇಲೆ ಇದು ಎಷ್ಟು ಪೇಜ್ ಅಂತ ಕೂಡ ಅವರು ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ನಮಗೆ ಬಿಲ್ ಡೀಟೇಲ್ಸ್ ಇದೆ, ಹಾಗೆ ಬಿಲ್ ಡೀಟೇಲ್ಸ್ ಕಾಣ್ತಾ ಇದೆ. ಸೊ ಅಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಾನು ಇವಾಗ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಬಿಲ್ ಡೀಟೇಲ್ಸ್ ಒಂದು PDF ಫಾರ್ಮೆಟ್ ನಮಗೆ ಇಲ್ಲಿ ಓಪನ್ ಆಗುತ್ತೆ. ಹಾಗೆ ಅದು ಎಷ್ಟು ಪೇಜ್ ಇದೆ ಅಂತ ಕೂಡ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕೇಸ್ ವರ್ಕರ್ ಆದವರು ಈ ಬಿಲ್ ಡೀಟೇಲ್ಸ್ ಅನ್ನ ಪ್ರಿಂಟ್ ತಗೊಂಡು ಸೊ ಇಲ್ಲಿ ಎಷ್ಟು ಪೇಜ್ ಇದೆ ಅಂತ ಅದನ್ನ ಎಂಟ್ರಿ ಮಾಡಬೇಕು. ಹಾಗೆ ಸ್ಯಾಂಕ್ಷನ್ ಆರ್ಡರ್ ಕೂಡ ಎಷ್ಟು ಪೇಜ್ ಇದೆ ಅಂತ ಇಲ್ಲಿ ಅವರು ಎಂಟ್ರಿ ಮಾಡಬೇಕು. ಸೊ ಇದಾದ್ಮೇಲೆ ಕೇಸ್ ವರ್ಕರ್ ಅವರು ಅನಕ್ಷರ್ ಮತ್ತೆ ಬಿಲ್ ಡೀಟೇಲ್ಸ್ ಪ್ರಿಂಟ್ ತಗೊಂಡು ಈ ಬಿಲ್ ಅನ್ನ ಡಿಡಿಒ ಅವರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಸೊ ಫಾರ್ವರ್ಡ್ ಟು ಡಿಡಿಒ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸಿಸ್ಟಮ್ ಕೇಳುತ್ತೆ ಯು ವಾಂಟ್ ಟು ಫಾರ್ವರ್ಡ್ ಬಿಲ್ ಅಂತ. ಸೊ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಬಿಲ್ ನಂಬರ್ ಹಾಗೆ ಅದರ ಟೋಕನ್ ನಂಬರ್ ಕೂಡ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ಬಿಲ್ ಯಾರ ಜೊತೆ ಇದೆ ಅಂತ ಕೂಡ ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಜನರೇಟ್ ಟಾಪ್ ಶೀಟ್ ಅಂತ ಹೈಪರ್ ಲಿಂಕ್ ಅಲ್ಲಿ ಕಾಣ್ತಾ ಇದೆ. ಸೊ ಇದನ್ನ ಕೂಡ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು PDF ಫಾರ್ಮ್ ಅಲ್ಲಿ ಟಾಪ್ ಶೀಟ್ ಜನರೇಟ್ ಆಗಿರುತ್ತೆ. ಕೇಸ್ ವರ್ಕರ್ ಆದವರು ಇದನ್ನ ಕೂಡ ಪ್ರಿಂಟ್ ತಗೊಂಡು ಬಿಲ್ಲಿನ ಫ್ರಂಟ್ ಪೇಜ್ ಮೇಲೆ ಇಟ್ಟು ಇದನ್ನ ಕಳಿಸ್ಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ಕೇಸ್ ವರ್ಕರ್ ಆದವರು ಡಿಡಿಒ ಅಪ್ರೂವ್ ಮಾಡಿರೋ ಬಿಲ್ ಅನ್ನ ಯಾವ ರೀತಿ ಪ್ರಿಂಟ್ ತೆಗೆದು ಮತ್ತೆ ಡಿಡಿಒ ಫಾರ್ವರ್ಡ್ ಮಾಡಿರೋ ಅಂತ ನೋಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ಡಿಡಿಒ ಆದವರು ಯಾವ ರೀತಿ ಕೇಸ್ ವರ್ಕರ್ ಪ್ರಿಂಟ್ ಮಾಡಿರೋ ಕಳಿಸಿರೋ ಬಿಲ್ ಅನ್ನ ಟ್ರೆಜರಿಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.